18 ವರ್ಷ ಈರುಳ್ಳಿಯನ್ನು ಬೆಳಿತಿದ್ದೇವೆ ಸರ್. ನಾವು ಸ್ವಂತ ಬೀಜ ಮಡಿ ಮಾಡಿ ಸ್ವಂತ ಇದನ್ನು ಗೋಲ್ಡನ್ ಅಂತ ನಾವೇ ಹೆಸರಿಟ್ಟು ನಾವ್ ಇದನ್ನ ಬೆಳೆಯತ್ತೇವೆ ಸರ್. ಹೆಸರು ಸಗನ ಹೋದ ವರ್ಷ 7.5 ಲಕ್ಷ ತಗೊಂಡ್ ಕಬ್ಬಿನ್ಯಾಗ ಬೆಳೆದ್ಕಿಶಂದ ಹಿಂಗ್ ತಗೊಂಡಿರ 3.5 ಎಕರೆ ಅಮೌಂಟ್. ಆಗ ಧಾರಣೆ ಹೆಂಗ್ ಸಿಕ್ತಂದ್ರೆ ಇದೇನೈತ್ರಿ ಇನ್ನ ಕಟಾವ್ ಮಾಡೋದು 15 ದಿವಸ ಬಿಟ್ಟು ಮಾಡ್ತೇವ್ರಿ. ಇದೆಲ್ಲ ತುಂಬ ಕೂಡ್ಬೇಕು. ನಾವು ಅದನ್ನ ಈ ಸೈಜ್ ಇದಕ್ಕೆ ದೊಡ್ಡ ಸೈಜ್ ಸಾಲ್ಗುಂಟ್ಲಾಗ್ಲಿ ಇದನ್ನ ಇಷ್ಟ 6ರಿಂದ 7 ಗಡ್ಡೆ ಹಾಕಿದ್ರೆ 1 kg ನಾವು ಈರುಳ್ಳಿ. ಹೊಸ ರಕ್ಷಕ ನಾನು ಬೆಳಗಾವಿ ಜಿಲ್ಲೆ ಈ ಕೇಂದ್ರಕ್ಕೆ ಬರುವಂಥ ಈ 10 ಗ್ರಾಮದಲ್ಲಿ ಇದ್ರಿ. 10 ಗ್ರಾಮದಲ್ಲಿ ಒಂದು ವಿಶೇಷವಂತ ರೈತರು ಒಂದು ಈರುಳ್ಳಿ ಬೆಳೀತಾ ಇದ್ದಾರೆ. ಒಂದಷ್ಟು ಈರುಳ್ಳಿ ಬಗ್ಗೆ ಮಾಹಿತಿ ತಗೋಣ. ಮತ್ತು ಆ ಈರುಳ್ಳಿ ಎಷ್ಟು ವರ್ಷ ಬೆಳೀತಾ ಇದ್ದಾರೆ, ಮಾರ್ಕೆಟ್ ಆಗಿರ್ಬೋದು ಅಥವಾ ಅದರ ಲಾಭ ನಷ್ಟ ಇದ್ರ ಬಗ್ಗೆ ಅಷ್ಟು ಮಾಹಿತಿ ತಗೊಂಡು ಮತ್ತೆ ಅವ್ರು ಪರಿಚಯ ಮಾಡ್ತಾರೆ. ನಮಸ್ಕಾರ. ತಮ್ಮ ಹೆಸರು? ಶಂಕರ್ ತೇರ್ನೆ ಅಂತ, ಹುಕ್ಕೇರಿ ತಾಲೂಕು, ಜಿಲ್ಲಾ ಬೆಳಗಾವ್. ನಾವು ಸುಮಾರು 15ರಿಂದ 18 ವರ್ಷ ಈರುಳ್ಳಿಯನ್ನು ಬೆಳಿತಿದ್ದೇವೆ ಸರ್. ನಾವು ಸ್ವಂತ ಬೀಜ ಮಡಿ ಮಾಡಿ ಸ್ವಂತ ಇದನ್ನು ಗೋಲ್ಡನ್ ಅಂತ ನಾವೇ ಹೆಸರಿಟ್ಟು ನಾವ್ ಇದನ್ನ ಬೆಳೆಯತ್ತೇವೆ ಸರ್. ಗೋಲ್ಡನ್ ಅಂತ ತಮ್ಮ ಮೂಲ ತಳಿ ಅಥವಾ ಏನು ತಗೊಂಡ್ಬಂದ್ರಿ? ಇದು ನಾವು ಸ್ವಂತ ಹಿಂಗ ಗಂಡೋಳ ಹಾಯಂಗಿಲ್ಲ ಅಂತ ಕಿಶನ್ ಏನ್ ಒಮ್ಮೆ ಹಿಡ್ದೆ ಈರುಳ್ಳಿ ತೆಗಿತಿದ್ವಿ ಸರ್. ಅದನ್ನ ಅವ್ರ ಮೂಲದಿಂದ ನಾವು ಅದನ್ನ ತಳಿಯನ್ನು ಮುರಿದಿಲ್ಲ ಸರ್. ಅದನ್ನ ಹಿಡ್ಕೊಂಡ್ ನಾವ ಗೋಲ್ಡನ್ ಬಂಗಾರದಂತ ಬೆಳೆ ಅಂತ ತಿಳಿದು ಅದನ್ನ ಬೆಳೆಯ ಸರ್. ಇಲ್ಲಿವರೆಗೆ ನಾವು ಬೆಡ್ ಮೇಲೆ ಈಗ ಸದ್ಯ ಇಳುವರಿ ತೆಗಿಯಾದೇವ್ರಿ. ಮತ್ತು ಸಾಲ್ಗುಂಟ್ಲಿನೂ ನಾವು ಅದನ್ನ ಯೂಸ್ ಮಾಡಿ ಬೆಳೆಯ ಸರ್. ಸಾಲಿಂದ ಸಾಲಿಗೆ ಅಂದ್ರೆ ನಾವು 2.5 ಫೂಟ್ ಹಿಂಗ್ ಸಾಲ್ ಬಿಟ್ಟಿರ್ತೇವ್ರಿ. ಅಲ್ಲಿ ಕಬ್ಬು ನಾಟಿಕೆ ಮಾಡ್ತೇವ್ರಿ. ಒಂದ್ ಸಾಲಿಂದ ಒಂದ್ ಸಾಲ ಗ್ಯಾಪ್ ಇಟ್ಟು ಇಳುವರಿ ಹಂಗೂ ತೆಗಿಬೋದ್ರಿ. ಈ ಮುಖಾಂತರ ಬೆಡ್ ಮೇಲೂ ಹಿಂಗ 4.5 ಫೂಟ್ರಿಂದ 5 ಫೂಟ್ ತನಕ ಹಿಂಗ ಬೆಡ್ ಮಾಡಿ ಅದಕ್ಕೆ 4 ಸಾಲ ಹಿಂಗ ಚೋಟಿಂದ ಗೇನ್ ಹಿಂಗ ಡಿಫ್ರೆನ್ಸ್ ಕೊಟ್ಟು 4 ಸಾಲ ನಾವ್ ಇದನ್ನು ಚೋಟಿನ ಇದನ್ನು ತೆಗಿಬಹುದು. ಎಕರೆಕ್ ನಾವು 16ರಿಂದ 14 ತೆಗದೇವ್ರಿ. 18 ಕ್ಲೈಮೇಟ್ ಸರಿ ಇತ್ತಂದ್ರೆ 16 ಟನ್ನು ತೆಗದೇವ್ರಿ. 14 ತೆಗದೇವ್ರಿ. ಈಗ ಒಮ್ಮೆ ಕ್ಲೈಮೇಟ್ ಸರಿ 12 ಟನ್ನು ತೆಗ್ಯಾದ್ರಿ. ಯೋಗ್ಯ ಬೆಲೆ ಸಿಕ್ತಂದ್ರೆ ನಮಗ ಅತಿ ಮಸ್ತ್ ಇಳುವರಿ ತೆಗ್ಯಾದ್ರಿ. ಮತ್ ಇದೊಂದು ಕಾರಣ ಏನಂದ್ರ ರೀ, ನಾವೆಲ್ಲ ಈಗೀಗ ಟೆಕ್ನಾಲಜಿ ಬಾಯರ್ ಕಂಪ್ನಿ ಇವರ ಬಂದ್ ನಮಗೊಂದು ಸ್ವಲ್ಪ ಮಾಡದಾರ್ರಿ. ಹೊಲದಿಂದ ಹೊಲಕ್ಕ ಆಗ ಕೇಳಿ ಮಾಹಿತಿ ತೆಗ್ತಿದ್ವಿ. ಈಗ ಹೊಲಕ್ಕ ನಮಗ ಟಚ್ ಇದಾರನ ಇಳುವರಿ ಹೆಚ್ಚು ತೆಗ್ಯಾದ್ರಿ. 1-2-3 ವರ್ಷ ಇಂತಾವ್ ನಾವು ಸ್ವಂತ ಯೂಸ್ ಮಾಡೋದ ಇದ್ ಬೆಳೈತಿ ಅದ್ ಬೆಳೈತಿ ರೋಗ ಹಿಂಗ್ ಮಾಡ್ತಿದ್ರಿ. ಈಗ ನಮಗ ರೈತರಿಗೆ ಬಾಳ ಅನುಕೂಲ. ನಾವ್ ಯಾವ ಟೈಮ್ ಕೇಳ್ತಾವ ಫೋನ್ ಹಚ್ಚಿದಾಗ ಕಂಪ್ನಿಯಾರ ಬಂದ್ ಹೊಲಕ್ಕ ರೋಗ ಚೆಕ್ ಮಾಡಿ ನಮ್ಗೆ ಔಷಧ ಕೊಡಾರ್ರಿ. ಹಿಂಗಾಗಿ ನಾವು ಬೀಜ ನಾವು ಕಬ್ಬಿನ್ಯಾಗ ಏನ್ ತೆಗಿತೇವ್ರಿ, ಅಲ್ಲಿ ಒಂದು 750 ಗ್ರಾಮ್ ಬಿತ್ತನೆ ಆಗೈತ್ರಿ ಸಾಲಿನಿಂದ ಸಾಲ್ಕನ. ಈ ಬೆಡ್ ಮೇಲೆ 1 kg ಬೇಕು ಸರ್. ಇದು ನಾವು 110 ದಿವ್ಸ ಅಂದ್ರೆ ಈ ಬೆಳೆ ತೆಗಿಬಹುದು. 3 ತಿಂಗಳು 10 ದಿವ್ಸ ತೆಗಿಬಹುದು. ಈಗ ನಾವು 3 ತಿಂಗಳಿಗೆ 10 ದಿವ್ಸ ಅಂದ್ರೆ ಇದನ್ನ ಕಿತ್ತ ಹೋಗೋದು 1 4 ದಿವ್ಸ ಮಾಡ್ಸರ್. ಈಗ ನೀವು ಈಗಾಗಲೇ ಈರುಳ್ಳಿ ಚಿತ್ರಕ ಇದು ಕ್ಯಾಂಪ್ ಐತಿ. ಕ್ಯಾಂಪ್ ಮತ್ತೆ ಬೆಳೆದಕ್ಕೆ ವ್ಯತ್ಯಾಸ ಮಾರ್ಕೆಟ್ ವ್ಯಾಲ್ಯೂ ಈಗ ನಾಸಿಕ್ ಪುನಾತ್ ಏನ್ ಬರೈತ್ರಿ ಅದಕ್ಕೆ ಭಾಳ ಡಿಫ್ರೆನ್ಸ್ ಬರಾಕೈತಿ. ಎಲ್ಲಾ ಕೆಂಪು ಗಡ್ಡೆ ಅನುಕಿತನು ರೀ. ನಾವು ಆಗ ಮಾರ್ಕೆಟ್ ಹೋದಾಗ ನಮ್ಗೆ 2 ರೂಪಾಯಿ, ಈಗ ಒಂದು 20 ರೂಪಾಯಿ ಇದ್ದಾಗ ಅಲ್ಲಿ 20 ರೂಪಾಯಿ ನಾಶಿಕ್ ಮಾರ್ತಂದ್ರೆ ಇದು 22 ಮಾರಾಕೈತಿ. ಈಗ ನಮ್ಗೆ ಏನ್ ಬಾಡಿಗೆ ಹೋಗ್ತೇವ್ರಿ ಆ ಬಾಡಿಗೆ ಉಳಿತಾಯ ಮಾಡಾಕೈತಿ ಗಡ್ಡೆ. ಹಿಂಗಾಗಿ ನಾವು ಸ್ವಂತ ಒಂದ್ ಹೆಸರು ಗೋಲ್ಡನ್ ಉಳ್ಳಾಗಡ್ಡೆ ಅಂತ ನಾವು ನಿಂತ್ಕೊಂಡು ಬೆಳೆಯಾಗತ್ತೆ. ಸ್ವಂತ ಇದನ್ನ ಹೆಸರು ಸ್ವಂತ ಬೀಜ. ಈಗ ಆಲ್ರೆಡಿ ಪೈಲ ಒಂದ್ 4-5 ಮಂದಿ ಬೆಳೆಯಕತ್ತ. ನಾವು ಆಜು ಬಾಜು ಹಿಂಗ ಆ ಟೈಪ್ ಏನ್ ಬೀಜ ಹಿಡಿದು ಎಲ್ಲಾ ರೈತರಿಗೆ ಇಲ್ಲಿ ಕೊಟ್ಟು ಈ ಗೋಲ್ಡನ್ ಅಥವಾ ಒಂದು ಏರಿಯಾನ ಮಾಡಿ ನಮಗ ಎಲ್ಲಾ ರೈತರಿಗೆ ಕೂಡ ಏನ್ ಮಾಡಿದ್ರಿ, ನಮಗೂ ಚಲೋ ಆಗಿದ್ರಿ. ನಮ್ ಪೂರ್ತಿ ಕಷ್ಟ ನಾವು ಬೀಜ ಹಿಡಿಯೋದ್ರಿ. ಎಲ್ಲರಿಗೂ ಕೊಟ್ಟಿದೇವ್ರಿ. ಅವ್ರವ್ರು ಹಿಡ್ಕೊಂಡು ಈಗ ಬೆಳಿ ತೆಗ್ಯಾರ. ಫಸ್ಟ್ ಏನಾದಿದ್ವಿ ಒಂದ್ ಸ್ವಲ್ಪ ಬೇರ್ಕ ಕೊಳೆ ರೋಗ ಅವ ಇಂತ ಬರ್ತಾವ. ನಂತರ ಜಿಗಿ ನುಸಿ. ಈಗ ನಮ್ಗೊಂದು ಇದ್ರ ಬಗ್ಗೆ ಅಭ್ಯಾಸ ಮಾಡಕ 4-5 ವರ್ಷದಿಂದ ನಾವ ಕೈ ತರ್ತಿದ್ವಿ. ಈಗ ನಮ್ಗೊಂದು ಸಮಸ್ಯೆ ಇದ್ದಾಗ ಈ ಕಂಪ್ನಿ ಬಾಯರ್ ಕಂಪ್ನಿಯವ್ರ ಎಂತಾರನ್ನ ಕರೆಸ್ತೇವ್ರಿ. ಆಲ್ರೆಡಿ ನಾವು ಬಂದ್ ಟೀಚಿಂಗ್ ಕೊಡ್ರಿ. ಅವ್ರ ಮುನ್ಸೂಚನೆ
ಗಟ್ಟಿ ಮಾಡಿರ್ತಾರೆ ಹಾ. ಎಷ್ಟು ಇಷ್ಟು ಒಂದೇ ಕ್ಲೈಮೇಟ್ ತಂಪು ಭಾಳ ಹವಾಮಾನ ಹವಾಮಾನ. ಆ ಥರ ಟೈಮ್ನಾಗ ಏನು ಸಿಗ್ತದೆ ಆ ಥರ ಈ ಫಸ್ಟ್ ಏನ್ ಮಾಡ್ತೇವ್ರಿ ಜಂಪ ಇಂಥವ ಅವ್ರ ಮಾಹಿತಿ ತಗೋತೇವ್ರಿ ಹಿಂಗ್ ಕೊಟ್ ಕಿಶನ್ ನುಸಿಯನ್ನು ಅವ ಕಾಂಡಿ ಏನೋ ಆಗ್ಬಾರ್ದ ಪೈಲಾದಿಂದನೇ ಅವ್ರಿಗೆ ಟಚ್ ಕೊಟ್ಟ ಎಲ್ಲಿ ಕೆತ್ತಾವ ಅಥವಾ ಡೈರೆಕ್ಟ್ ಬೇರ್ ಮುಖಾಂತರ ಬರ್ತಾವೆ ಫಸ್ಟ್ ಬೇರ್ಕು ಬರ್ಬೋದು ನೆಲಗುನ್ ಮ್ಯಾಲ ಮತ್ ಹಿಂಗಾಗಿ ಮ್ಯಾಲೂ ಜಿಗಿ ಅಂತ ಹಿಂಗ್ ಬರ್ತಾವ್ರಿ ಕೊಳಿ ರೋಗ ಅಂತ ಬರ್ತೈತಿ ಮ್ಯಾಲ ಸುಟಕತ ಬರ್ತಾವ್ರಿ ಹಿಂಗಾಕ ಈಗಿನ ಪ್ರಕಾರ ಏನ್ ಬಂದೈತ್ರಿ ಈ ಸತ್ಯ ಹುಡ್ಗೋರ್ ಅಂತಾರ ಏನ್ ಬಂದಿರ್ತಾರ್ರಿ ಇವ್ರಿಗೆ ನಾವ್ ಹೇಳೋ ಗರ್ಜಲಾಗಿದೆ ಕಂಪ್ನಿಯಾಗ ಕರ್ಸ್ತೇವ್ರಿ ಕರ್ಸೋ ನೆನಪ ಅಂತೇವು ಇವ್ರು ಬಂದ್ ಕಿಶನ್ ಎಲ್ಲರಿಗೂ ಮಾಹಿತಿ ಕೊಡೋದು ಈಗ ಎಲ್ಲರಿಗೂ ಇದ್ರ ಬಗ್ಗೆ ರೋಗ ಬಗ್ಗೆ ನಾವು ನಮ್ಮ ಸ್ವಂತ ಕಿತ್ತನೂರಿ ಇವ್ರ ಕರ್ಸ ಮಾಹಿತಿ ತಗೊಂಡ್ ಆಗ 5-6-7-8 ಔಷಧ ಹೋಗ್ತಿದ್ವಿ ಈಗ 4 ಸ್ಪ್ರೇ ಇವ್ರು ಕೊಟ್ಟು ಅಂದ್ರ ಬಾಯರ್ ಕಂಪ್ನಿ ಅರದಿ ಇಂತಾವ ನಮ್ಗೆ ಯಾವ ಚಲೋ ಅನಿಸ್ತಾವನ ಅವ್ರು ಬಂದ್ ನಮ್ಗೆ ಮಾಹಿತಿ ಕೇಳ್ತಾರ್ರಿ ಅವ್ರ ಬೆಳಿ ಚಲೋ ಬತ್ತಂದ್ರ ಅವ್ರನ್ನ ಹಿಡ್ಕೊಂಡ್ ಕಿಶನ್ ಈಗ ಎಷ್ಟು ಬೇಕಿಲ್ಲ ಎಷ್ಟು ಜಾಗ ಇದ್ರಿ ಇದೊಂದ್ 20 ಗುಂಟೆ ಆಯ್ತು 20 ಗುಂಟೆ ಹಾ ರೇಟ್ ಬರುತ್ತೆ ಸರ್ ಈಗ ಅವ್ನು 7 ಟನ್ ತೆಗಿಬೋದ್ರಿ 6ರಿಂದ 7 ತೆಗಿಬಹುದು ಈ ವರ್ಷ ಒಂದ್ ಸ್ವಲ್ಪ ಕ್ಲೈಮೇಟ್ ನಮಗ್ ಬೇಕಾದಾಗ ಥಂಡಿ ಹವಾ ಇಂತಾವ್ ಸಿಗಾನಿಲ್ಲ ಈ ವರ್ಷ ಒಂದ್ ತಿಂಗಳ ಥಂಡಿ ಹವಾ ಸಿಗ್ಬೇಕಾದ್ರಿ ನಮ್ಗ್ 15 ದಿವಸ ಅಷ್ಟೇ ಸಿಗ್ತಿ ಆಗ ಸೈಜ್ ಪ್ರಮಾಣ ಥಂಡಿ ಬೇಕ್ರಿ ಥಂಡಿ ಇತ್ತಂದ್ರೆ ಈರುಳ್ಳಿ ಸುತ್ತೋದ ಒಂದ್ ಸ್ವಲ್ಪ ರೋಗ ಕಮ್ಮಿ ಈ ಮಾರ್ಕೆಟಾಗ ಯಾವ ತರ ವ್ಯಾಲ್ಯೂ ಮಾಡ್ತಾರೆ ದೊಡ್ಡ ಗಡ್ಡಿಗೆ ಮಾಡ್ತಾರೋ ಅಥವಾ ಸಣ್ಣ ಯಾವ ತರ ವ್ಯಾಲ್ಯೂ ಈಗ ಬೆಂಗಳೂರು ಸೈಡ್ ಹೋದಂದ್ರೆ ಏನಾಯ್ತ್ರಿ ದೊಡ್ಡ ಗಡ್ಡಿದಿಂದ ಹೆಚ್ಚ ರೇಟ್ ಇಲ್ಲಿ ನಮ್ ಬೆಳಗಾವ್ ಜಿಲ್ಲಾಕ್ ಹೋದಂದ್ರ ರೀ ಈ ನಮ್ ಸೈಡ್ ತೂ ಗಡ್ಡಿ ಸಣ್ಣ ಸೈಜ್ ಅಂದ್ರೆ ರೇಟ್ ಹೇಳ್ತೀರಿ ಮಾರ್ಕೆಟ್ ನೀವು ಎಲ್ಲ ಎಲ್ಲಿ ಮಾಡ್ತಾರೆ ಈಗ ಸದ್ಯ ಫಸ್ಟ್ ಏನ್ ಮಾಡ್ತಿದ್ರಿ ಬೆಂಗಳೂರು ರೇಟ್ ದೊಡ್ಡ ಗಡ್ಡಿ ಬೆಳೆಯಾಕತ್ತೀವಿ ನಾವು ದೊಡ್ಡ ಬೆಳೆಯನ ಇಲ್ಲಿ ಓಯಾನ ಇಲ್ಲಿ ನಮ್ಮ ಮಂದಿ ಕರ್ನಾಟಕ ಇತ್ತು ಇಲ್ಲಿ ಬೆಳಗಾವಿ ಜಿಲ್ಲಾ ಮಂದಿ ಏನ್ ಮಾಡಾಕೈತ್ರಿ ಸಣ್ಣ ಗಡ್ಡಿ ರೀ ಬೆಂಗಳೂರಿಗೆ ಹೋದಂದ್ರೆ ದೊಡ್ಡ ಸೈಜ್ ರೀ ಔಟ್ ಆಫ್ ಏರಿಯಾ ಹೋಗಿ ಈಗೇನು ಎಕ್ಸ್ಪೋರ್ಟ್ ಕೊಡ್ತಾರಲ್ಲ ಅಲ್ಲಿ ಹೋಗೋಣ ನಮ್ಗ ಬೆಲೆ ₹2 3 ಹಿಂಗ್ ಹೆಚ್ಚು ಆಕೈತಿ ಈಗ ಸದ್ಯ ಏನ್ ಮಾಡಿದ್ರಿ ಬೆಳಗಾವ್ ಒಂದ ನಮ್ಗ ಬೆಂಗಳೂರು ಒಂದ ₹2 3 ನಮ್ಗ ಇಲ್ಲಿ ಕಿತ್ತನ ಅಲ್ಲಿ ಹೆಚ್ಚು ಸಿಕ್ತಂದ್ರ ಆ ಬಾಡಿಗೆ ಹೋಗ್ತ್ರಿ ಗಡ್ಡಿ ಬೆಳೆದಕ್ ಅಲ್ಲಿ ನಮ್ಗೆ ಲಾಭ ಐತಿ ಚಲೋ ಒಂದ್ ಸೈಡ್ ಈರುಳ್ಳಿ ತಾವು ವರ್ಷಕ್ಕೆ ಎಷ್ಟು ಆದಾಯ ಆಕೈತಿ ನಮ್ಗ್ರಿ ನಾವ್ ಹೋದ ವರ್ಷ ಧಾರ್ನಿ ಒಂದ್ ಸ್ವಲ್ಪ ಹೆಚ್ಚು ಸಿಗಾನ ಹೆಚ್ಚು ಸಿಗಾನ ಹೋದ ವರ್ಷ 7.5 ಲಕ್ಷ ತಗೊಂಡ್ ಕಬ್ಬಿನ್ಯಾಗ ಬೆಳೆದ ಕಿಶಂದ ಹಿಂಗ್ ತಗೊಂಡಿರ 3 ಎಕರೆ ಅಮೌಂಟ್ ಹಾ ಆಗ ಧಾರ್ನಿ ಹಿಂಗ್ ಸಿಕ್ತಂದ್ರ ಈ ವರ್ಷ ಸರಿ ಐತಿ ಇದನ್ನ ಗಡಬಡಿ ಮಾಡಿ ಒಂದ್ 10 ವರ್ಷ ಲೇಟ್ ಮಾಡೋದನ್ನ ಈ ವರ್ಷ ನಮ್ಗೆ ದುಡ್ದು ಸಿಗಲಿ ಅಂದ್ ಕಿಶನ್ ಒಂದ್ ಸ್ವಲ್ಪ ಜಲ್ದಿ ತುಳ್ದ ಕಿತ್ತದ ಮಾಡೋದು ವೀಕ್ಷಕರು ಇವರೊಂದು ಅಲ್ಲಿ ಒಂದು ಬೀಜ ಮಾಡ್ಕೊಂಡಾರ ಯಾವ ತರ ಬೀಜ ಮಾಡ್ಕೊಂಡಾರ ಯಾವ ತರ ಮಡಿ ಮಾಡಿದಾರ ಸರ್ ಇಲ್ಲಿ ನೀವು ಅಲ್ಲೂ ಒಂದು ಈರುಳ್ಳಿ ಬಲ್ದ್ರ ಬೆಡ್ ಮಾಡಿದ್ರಿ ಇಲ್ಲಿ ಸಾಲ ಊಟ ಮಾಡಿದ ಹತ್ರ ಕಬ್ಬು ಐತಿ ಇಲ್ಲಿ ಕಬ್ಬಿನಿಂದ ಕಬ್ಬಿಗೆ ಎಷ್ಟು ಸಾಲ ಬಿಟ್ಟಿದ್ರಿ ಇದು ಕಬ್ಬಿಗೆ 5 ಫೂಟ್ ಬರೀ 5 ಫೂಟ್ ಮತ್ತೆ ಇದು ಕಬ್ಬಿನ ರೇಟ್ ಯಾವ್ದು ಕಬ್ಬಿನ ರೇಟ್ 86 ಬರೀ ಇದು ಅಲ್ಲಿ ಬೆಡ್ ಮಾಡಿದ್ರಿ ಉಳಿದ್ರಿ ಮತ್ತೆ ಇಲ್ಲಿ ಸಾಲ ಊಟ ಮಾಡಿದ್ರಿ ಬೆಡ್ಗೆ ಮತ್ತೆ ಸಾಲ ಮುಖಾಂತರ ಮಾಡೋಕೆ ಇಳುವರಿ ಹೆಂಗ್ ಬರ್ತೈತಿ ಇಳುವರಿ ಅದಕ್ಕಿಂತನೂ ಒಂದ್ 2 ಟನ್ ದಿಂದ ಹೆಚ್ಚು ಸಿಗ್ಬೇಕು ಒಂದ್ ಸಾಲ್ ಗುಂಟ್ಲೆ ಸಸಿಯಿಂದ ಸಸಿಗನ್ರಿ ಡಿಫರೆನ್ಸ್ ಹೆಚ್ಚಿಗನ ಅಲ್ಲಿ 4 ಸಾಲ ಡಟ್ ಪ್ರಮಾಣ ಆಗ್ತಾವ ಬೆಡ್ ಮೇಲೆ ಇಲ್ಲಿ ಸಾಲದಿಂದ ಸಾಲಿಗೆ 2.5 ಸಿಗನ ರೀ ಇದ ದೊಡ್ಡ ಸೈಜು ಬರೈತ್ರಿ ಮಾರ್ಕೆಟಿಂಗ್ ಬೆಂಗಳೂರು ಮಾರ್ಕೆಟಿಂಗ್ ಚಲೋ ಐತ್ರಿ 2 ಟನ್ ಹೆಚ್ಚು ತೆಗಿಬಹುದು ಎಕರೆ ಅಂತ ಅಲ್ಲ ಸಾಲ ಊಟ ಮಾಡಿ ಸ್ವಲ್ಪ 2 ಟನ್ ಅಲ್ಲ ಅದಕ್ಕೆ ಹೆಂಗ್ ಐತಿ ಏನ್ ಮಣ್ಣು ಅದ ಇರ್ತೈತಿ ಇರ್ತೈತಿ ಇಲ್ಲಿ ಸಾಲ ಇರ್ತೈತಿ ಇಷ್ಟ ಅಲ್ಲಿ ಏನಾಗೈತ್ರಿ ಸೊಸಿಂದ ಸೊಸಿಗೆ ದಟ್ಟ ಪ್ರಮಾಣ ಆಗೈತಿ ಸಮೀಪ ಐತಿ ಇದು ಅಲ್ಲೂ 4 ಸಾಲ ಕುಣಿಸಿರ್ತೇವ್ರಿ ಇಲ್ಲೂ 4 ಸಾಲ ಕುಣಿಸಿರ್ತೇವೆ ಇಲ್ಲಿ 2.5 ಫೂಟ್ ಡಿಫ್ರೆನ್ಸ್ ಬರಾಕೈತ್ರಿ ಅಲ್ಲಿ ಅದ 6 ಫೂಟ್ ಜಾಗದಾಗ 4 ಸಾಲ ಕೊಂಡಾಕೋತೀವಿ ಅಲ್ಲೇ 2.5 ಅಷ್ಟೇ 3 ಫೂಟ್ದಾಗ 6 ಸಾಲ ಕೊಂಡಾಕೋತೀವಿ ಈಗ ದಟ್ಟ ಪ್ರಮಾಣ ಆಗನ ಒಂದ್ ಸ್ವಲ್ಪ ಸೈಜು ಸಣ್ಣ ಬರೈತ್ರಿ ಇಳುವರಿನೂ ಕಮ್ಮಿ ಬರೈತಿ ಇದು ನಮಗ ಸರಿ ಅನಿಸ್ತಿದ್ರಿ ಅದನ್ನ ಮಾಡಾಕ ಕಾರಣ ಏನಂದ್ರೆ ಡೌನಲ್ ನೆಲಕ್ಕ ಅದ ಯೋಗ್ಯ ಸ್ವಲ್ಪ ಪ್ರದೇಶ ಇರ್ತಲ್ಲ ಅದ ಸರಿ ಸೌತಾಳ ಭೂಮಿ ಇತ್ತಂದ್ರ ಹಿಂಗ್ ಬೆಳಿಬಹುದು ಸಾಲ ಹಾ ಇದು ಒಂದ್ 2 ಟನ್ ಹೆಚ್ಚು ತಗೋಬಹುದು 2 ಟನ್ ಹೆಚ್ಚು ತಗೋದ್ರೆ ನಾವ್ ಏನ್ ಖರ್ಚು ಮಾಡ್ತಿರ್ತೇವ್ರಿ ಅದ ನಾವು ಉಳಿತಾಯ ಮಾಡ್ತೀವಿ ಪ್ರಮಾಣ ಸೈಜ್ ಎಲ್ಲ ಚಲೋ ಬರೈತಿ ಈ ತಾವಿಲ್ಲಿ 1 ಎಕರೆ ಈರುಳ್ಳಿ ಬೆಳೆದರಿಗ್ಲೆ ಈ ವರ್ಷ ಮಾರ್ಕೆಟ್ ಪ್ರಕಾರ ಇದಷ್ಟೇ ಎಷ್ಟು ಟನ್ ಆಗ್ಬೋದು ಇಳುವರಿ ಎಷ್ಟು ಟನ್ ಆಗ್ಬೋದು ಮಾರ್ಕೆಟ್ ಈಗಿನ ಇದ ರೇಟ್ ಸಿಕ್ಕ ನಾವು ಎಷ್ಟು ಅಂದ್ರೆ 12 ಟನ್ ಹೇಳ್ರಿ ನಾವು ಈಗ ಒಂದ್ ಸ್ವಲ್ಪ ಹವಾಮಾನ ಅಷ್ಟೊಂದ್ ಸೈಡ್ 12 ಟನ್ ಅಂದ್ರೆ ₹40 ಕೆಜಿ ನಮ್ಗೆ ಸಿಕ್ತನ ರೀ ಎಷ್ಟಾದ್ರಿ
ಈಗ ಟನ್ನಿಗೆ 40,000 ರೂಪಾಯಿ ಸಿಕ್ತಿ. ಹ್ಮ್. 10 ಟನ್ನಿಗೆ ಎಷ್ಟಾದ್ರಿ? 4 ಲಕ್ಷ. 4 ಲಕ್ಷ ರೂಪಾಯಿ ಆದ್ರಿ. ಹ್ಮ್. 4 ರೀ ಅದನ್ನೇನ್ ಮೇಲಿನ ಬ್ಯಾಡ ಹ್ಮ್. ಒಂದ್ ಈ ದಾರಿ ಸಿಕ್ಕಿತ್ತಂದ್ರ ನಾವು 10 ಟನ್ದಾನು 4 ಲಕ್ಷ ರೂಪಾಯಿ ಹೋಗ್ತಾಕ. ಅಲ್ಲ ಇದೊಂದು ಕಬ್ಬಕ್ಕಿಂತೂ ಹೆಚ್ಚು ನಾವು ಉತ್ಪನ್ನ ಇದ್ರೊಳಗ ಬರಾಕೈತಿ ಹಿಂಗ್ ಹಾ. ಬರಾಯ್ತ್ರಿ. ಇದು ಅಲ್ಲ ಈ ರೈತ ಕಬ್ಬು ಲಾಭ ಆಯ್ತು ಈರುಳ್ಳಿನೂ ಲಾಭ. ಈರುಳ್ಳಿ ಲಾಭ ಹಿಂಗ್ ಬರಾಕೈತಿ. ಮತ್ತೆ ಈರುಳ್ಳಿ ಹಿಂಗ್ ಮಾಡೋದ್ರಿಂದ ರೀ ಹ್ಮ್. ಕಬ್ಬಿಗೆ ನಾವು ಕೊಟ್ಟಿಗೆ ಗೊಬ್ಬರ ಒಂದ್ ಏನ್ ಕರಿತೇವ್ರಿ ಸಗಣಿ ಗೊಬ್ಬರ, ಹ್ಮ್. ಅದ್ ಇಲ್ಲದಾರ ಸಗಣಿ ಗೊಬ್ಬರಕ್ಕಿಂತನು ನಾವೇನ್ ಕಬ್ಬ್ ಹರಕ್ತೇವ್ರಿ ಹ್ಮ್. ಕಬ್ಬ್ ಇಳುವರಿನೂ ಜಾಸ್ತಿ ಬರುತ್ತೆ. ಕಬ್ಬಿನೂ ಜಾಸ್ತಿ ಬರುತ್ತೆ. ಹಾ ಈ ಕಬ್ಬು ಎಣ್ಣಾಕೈತಿ ಅದ್ರಾಗ ಇವು ಈರುಳ್ಳಿ ಬೆಳಿತಾರ. ಇವಿ ಆಗ ಪೈಲ ಏನಾಯ್ತ್ರಿ ಇದನ್ನ ತೆಗಿಯೋಕಿಂತ ಪೈಲ ನಾವು 52 55 ಹಿಂಗ್ ತೆಗಿತಿದ್ವಿ. ಹ್ಮ್. ಹಿಂಗ್ ಬೆಳೆದ ಅಂದ್ರ ಒಂದ್ 75 ತೆಗಿಬಹುದು, 78 ಬೀಳ್ತ್ರಿ ನಮ್ದು. ಈ ವರ್ಷ 78 0 ಏನ್ ಬೀಜ ತೆಗ್ಯಾವ್ರಿ. ಹ್ಮ್. 60 ಈ ವರ್ಷ ಏನ್ ಮಾಡಿದ್ರಿ ಅಲ್ಲಿ ತೆಗ್ದಿದ್ರಿ. ಹ್ಮ್. ಅವ ಮಳೆ ಪ್ರಮಾಣ ಹೆಚ್ಚಾದ್ರಿ. 65 ಬೀಳ್ತಿ. ಹೋದ ವರ್ಷ ಏನ್ ಈರುಳ್ಳಿ ಏನ್ ಹಚ್ಚಿದ್ರಿ ಅಲ್ಲಿ 74 ತೆಗ್ದ್ರಿ. ತಾನ್. ಬಟ್ ಈರುಳ್ಳಿ ಬೆಳೆದಂತ ಈರುಳ್ಳಿ ಬೆಳೆನ ಈ ಕಬ್ಬು ಒಂದ್ ಭೂಮಿ ತಾಕೋತಾಗ ಐತ್ರಿ. ಹ್ಮ್. ಇದು ಪೈಲ ಹೆಂಗ ತಂಬಾಕ್ನೆಲ್ಲ ಹ್ಮ್. ಬಂಬಕ್ನೆಲ್ಲ ಹೆಂಗ ಹಿರಿಯ ನಮಗ ಹ್ಮ್. ಹೇರ್ಲ ಹ್ಮ್. ನಾವು ಈರುಳ್ಳಿ ಬೆಳೆನ ಹಿಂಗ್ ಬರಾಯ್ತ ನಾವೊಂದ್ ತಿಳ್ಕೊಂಡೇವ್ರಿ. ಅದು ಬರ್ಬರ್ತ ಇದು ಹಚ್ಚಲ್ದಾಗ ಒಂದ್ 10 ಟನ್ ಕಮ್ಮಿ ಐತ್ರಿ. ಇದನ್ನ ಹಚ್ಚಿದಾಗ ಒಂದ್ 10 ರಿಂದ 15 ಟನ್ ಹೆಚ್ಚು ಬರಾಯ್ತು. ಈಗ ಕಬ್ಬು ಇನ್ನು ಈಗ ಸದ್ಯ ಕೊಳೆದೈತ ಅಥವಾ ಇಲ್ಲ ಅವನೇ ಸಸಿ ಬಟ್ ಒಂದು ಕಬ್ಬಿನ ಲಾಭ ಆಯ್ತು, ಒಂದು ಈರುಳ್ಳಿ ಲಾಭ ಆಯ್ತು. ಎಷ್ಟ ಸಿಕ್ಕ್ರ ಸಾಕಂತಿದ್ರಿ ರೇಟ. ಹ್ಮ್. ಈಗ ನಮ್ಗ ಪೈಲಾದ ಈಗ ಪುರಸ್ತಾರಕಿಲ್ರಿ ಆಗ ಖರ್ಚ. ಹ್ಮ್. ಆಗ ಇರ್ಲಿ ಬಿಡ್ಪ ಕಬ್ಬ್ ಚಲೋ ಬೆಳೆ ಐತಿ ಎಟ್ ಬಂದಟ್ ಬರ್ಲಿ ಅಂತಿದ್ವಿ. ಈಗ ಖರ್ಚು ಹೆಚ್ಚು ಬರಾಯ್ತು. ಚಲೋ ಬಾಯಾರ ಇಂತ ಔಷಧ ಯೂಸ್ ಮಾಡೋಣ ಖರ್ಚು ಹೆಚ್ಚು ಬರಾಯ್ತು. 25 ರಿಂದ 30 ಹಿಂಗ್ ದಾರಿ ಸಿಕ್ತಂದ್ರ ಒಂದ್ ಕಬ್ಬಿಗೆ ಚಲೋ ಆಗೈತಿ. ಕಬ್ಬಿಗೆ ಮತ್ತೆ ಖರ್ಚು ಮಾಡಾಕ ಆದಾಯ ಒಂದ್ ಬೆಳೆದೆಲ್ಲ ಖರ್ಚು ಮಾಡಿ ಈರುಳ್ಳಿ ಬೆಳೆ ಮುಂದೆ ಅನುಕೂಲ ಅನುಕೂಲ ಆಗೈತ್ರಿ. ಇದ್ರ ಖರ್ಚೆಲ್ಲ ನಾವು ಕಬ್ಬಿ ಹಾಕಂದ್ರೆ ಕಬ್ಬಿದೆಲ್ಲ ನಿವ್ವಳ ಒಳ್ಳೆ ಐತಿ. ಇದಕ್ಕ ಕಬ್ಬಿಂದೆಲ್ಲ ಇದಕ್ಕ ನಾವು ಖರ್ಚು ಮಾಡಿ ತಿಳ್ಕೊಂಡ್ ಈರುಳ್ಳಿ ಹೆಚ್ಚು ಮಾರಿತಂದ್ರ ಇದರ ರೊಕ್ಕ ಒಳ್ಳೆ ಐತಿ. ಈಗ ಮತ್ತೆ ಬೇರೆ ಕಡೆ ರೈತರು ಈರುಳ್ಳಿ ಬೆಳಿತಾರ. ಈ ರೈತರಿಗೆ ಏನ್ ಹೇಳ್ತಾರೆ, ಯಾವ ತರ ಬೆಳಿಬೇಕು, ಯಾವ ತರ ಸಾಲ ಇಟ್ಕೋಬೇಕು, ಅಥವಾ ಕಬ್ಬಿನಾಗ ಯಾವ ತರ ಬೆಳಿಬೇಕು, ಬೇರೆ ರೈತರಿಗೆ ಹೇಳ್ಬೇಕ್ರಿ ಹೆಂಗ ಏನ್ ಹೇಳ್ತಾರೆ? ಫಸ್ಟ್ ಏನ್ ಮಾಡೋದ್ರಿ ನಾವ ಉಳಿಮೆ ಎಲ್ಲಾ ಚಲೋ ಮಾಡಿರ್ತೇವ್ರಿ. ಹ್ಮ್. ಇದನ್ನ 2.5 ಫೂಟ್ ಎಲ್ಲ 2.5 ಫೂಟ್ ಸಾಲ ಬಿಡೋದ್ರಿ. ಹಿಂಗ ತೆಗಿತಾನೆ ಸೌತಾಳ್ ನೆಲ್ದಾಗ ಹಿಂಗ್ ಬಿಡೋದ್ರಿ. ಡಿಫ್ರೆನ್ಸ್ ಏನ್ ಮಾಡೋದ್ರಿ ನಾವು ಏನ್ ಬೀಜ ಅಲ್ಲಿ ತೋರಿಸ್ತೇವ್ರಿ ನಿಮ್ಗ. ಅಲ್ಲಿ ಮಾಡಿದ ಪ್ರಕಾರ ನಾವು ಸ್ವಂತ ಬೀಜ ಐತ್ರಿ. ಸ್ವಂತ ಏನ್ ಹಿಡಿದು ತೆಗಿತಿರ್ತೀವಿ. ಗಂಡೋಳಿ ಒಂದು ಹಂಗಿಲ್ಲ. ನಾವು ಒಂದೀಗ ಕಾಯಿಪಲ್ಲಿ ಗಂಡೋಳಿ ಫಸ್ಟ್ ಏನ್ ಮಾಡ್ತೀವಿ ಕೊಂಡ್ ಬೀಜ ತಂದಾಗ್ರಿ ಗಂಡೋಳಿ ಹಾಕಿದ್ರೆ ಅದ್ರೊಳಗೆ ಎಲ್ಲಾ ಹಿಂಗ ಫಳ ಉಳಿದ್ರಿ. ಇದು ಗಂಡೋಳಿ ಒಂದ್ ಒಣಗಿ ಮಾಡಿ ತಿನ್ಬೇಕಂದ್ರೂ ಕಾಯಿಪಲ್ಲಿ ಮಾಡಿ ತಿನ್ನಕಂದ್ರು ಗಂಡೋಳಿ ಇದಕ್ ಬರಂಗಿಲ್ರಿ. ಅಲ್ಲ ಈ ಬೇರೆ ರೈತರಿಗೆ ಉಳ್ಳಾಗಡ್ಡಿ ಬೆಳಿಬೇಕಂತಾರೆ. ಈಗ ಹಿಂಗ ಅವ್ರಿಗೆ ಯಾವ ತರ ಅಂದ್ರೆ ಈ ಟೈಪ್ ನಾವು 2.5 ಫೂಟ್ ಸಟ್ ಒತ್ತಾಟಿಗೆ ಬಿಡೋರಿ. ಫಸ್ಟ್ ನಾವು ಉಳ್ಳಾಗಡ್ಡಿನ ಬಿತ್ತನೆ ಮಾಡ್ಬೇಕು. ಇದನ್ನ ಹಚ್ಕೊಂಡ್ ಮಲ್ತ್ರಿ ಈ ಸಸಿ ನಾಟಿಗೆ ಮಾಡಿ ಮಲ್ತ್ರಿ 1 ತಿಂಗಳ ಬಿಟ್ಕಿಶಂದ ಈ ಕಬ್ಬ ಸಸಿ ನಾಟಿಗೆ 2 ಉಳ್ಳಾಗಡ್ಡಿ ಕಬ್ಬ ಅದು 30 ದಿವ್ಸ ಬಿಟ್ಟು ಉಳ್ಳಾಗಡ್ಡಿ 30 ದಿವ್ಸ ಆಗ್ಬೇಕು. ಇದೆಲ್ಲಾ ಪ್ಲಾಟ್ ಗ್ರೋತ್ ಆಯ್ತ್ರಿ. ಆಗ ಉಳ್ಳಾಗಡ್ಡಿ ಪ್ರಮಾಣ ಇನ್ನೊಂದ್ ಸ್ವಲ್ಪ ಕಮ್ಮಿ ಇರ್ತೈತ್ರಿ. ಆಗ ಕುನಿ ಕಡ್ಕೋತ ಇಂತಾವ್ 1 ಸಾಲ್ ಬಿಟ್ಟು 1 ಸಾಲಿಗೆ ಹಿಂಗ 2 ಫೂಟ್ ಒಂದೊಂದ್ ಸಸಿ ನಾಟಿಗೆ ಮಾಡ್ರೆ ಇದು ಆತ್ರಿ. ಈ ಕಬ್ಬಿಗೆ ನಾವು ಪೈಲಾ ಸ್ಪ್ರೇ ಒಂದೊಂದ್ ಹೊಡಿ ಅಂತೀರಿ. ಕಬ್ಬ ಅಷ್ಟದಾಗ ಹೊಡ್ಯಾಕ ಸಾಕಾಗಿಲ್ಲ. ಇದಕ್ಕೂ 1 ತಿಂಗಳ ಉಳ್ಳಾಗಡ್ಡಿ ಇರ್ತೀರಿ. 2 ತಿಂಗಳಿಂದ ಏನ್ ಉಳ್ಳಾಗಡ್ಡಿಗೆ ಔಷಧ ಹೊತ್ತಿರ್ತಿರ್ಲ ಇದಕ್ಕೂ ಸ್ಪ್ರೇ ಮಾಡ್ಯಾಂಗ. ಇದಕ್ ಸ್ಪ್ರೇ ಮಾಡೋಣ ರೀ. ಇದು ಒಂದ್ 15 ಟನ್ ಜಾಸ್ತಿ ಹೊಂಡಾಕಾರ ಅವ್ರದ್ಯಾಕ ಹೆಚ್ಚ ಹೊಂಡ ಐತೆ ಅನ್ನೋದಕ್ಕೂ ಹಿಂಗ್ ಮಾಡಿದಾಗ ಅದಕ್ಕೂ ಸ್ಪ್ರೇ ಆಗ ಒಂದ ಟೈಮ್ದಾಗ 3 ತಿಂಗಳ ತಕ ಕಬ್ಬಿಗೂ ನಮಗ ತ್ರಾಸಿಲ್ಲ ಬೆಳಿ ಬರ ಐತಿ. ಒಂದು ಈರುಳ್ಳಿ ಬೆಳೆ ಅಂತ ಒಂದು ಆದಾಯ ನೆಮ್ಮದಿ ಜೀವನ. ಇದು ಸರಿ ಅನ್ಸಾಯ್ತ್ರಿ. ಚಂದ ಇದನ್ನ ಬಡ್ಡಿಂದ ಏನ್ ಮಾಡ್ಕೊತ ಶೇಖರ್ ಒಂದು ಈರುಳ್ಳಿ ಒಂದು ಬೆಡ್ ಒಂದು ಸಸಿ ಬೆಡ್ ಮಾಡಿದಾರ. ಅದ್ ಯಾವ ತರ ತಯಾರು ಮಾಡ್ಕೊತಾರ ಬೆಡ್ ಮತ್ತ ಸಸಿ ಹೆಂಗ್ ತಯಾರು ಮಾಡ್ತಾರ ಬೈ ನೋಡ್ಕೊಂಬರೋಣ ಸರ್. ಬೆಡ್ ಮಾಡ್ಕೊಂಡ್ರಿ ಈಗ ಈ ಬೆಡ್ ಮಾಡ್ಕೊಂಡೆ ನೀವು ಈ ಲಾವಣಿ ಮಾಡಕ್ಕೆ ಅಥವಾ ಮುಂದಿನ ವರ್ಷಕ್ಕೆ ಈ ಬೆಡ್ ಯಾವ ವಿಷಯಕ್ಕೆ ಮಾಡಿದ್ರಿ? ಈ ಬೀಜ್ರಿ ಈ ತಳಿರಿ ಇದೇನು ಉಳ್ಳಾಗಡ್ಡಿ ನಾವು ತೋರಿಸಿರ್ಲ ಅದ ತಳಿರಿ. ಹಾಕಿದ್ದ ಈಗೇನ್ ನಾವು ಉಳ್ಳಾಗಡ್ಡಿ ತೋರಿಸಿರ್ಲ ಅದ ತಳಿರಿ. ಈ ವರ್ಷ ಬೀಜ ಹಿಡಿದು ಮುಂದಿನ ವರ್ಷ ನಾವು ಉಪಯೋಗ ಮಾಡಾಕ್ರಿ. ಬೀಜ ಮಾಡ್ಕೊಂಡ್ ಹಸುವ ಒಂದ್ ಏನ್ ನಮಗ್ ಬೀಜ ಮನಿ ಪೂರ್ತಕತೆ ನಿಮ್ಗೆ ಏನ್ ಹೇಳಿದ್ರಿ ಕೊಡಬಹುದ್ರಿ. ಮತ್ತ ಆಲ್ರೆಡಿ ಮುಂಚಿತವಾಗಿ ನಾವ್ ಅದನ್ನ ಒಂದು ಮುಂದಿನ ವರ್ಷ ಬಿತ್ತನೆ ಮಾಡಾಕ್ ಸ್ವಂತ ಬೀಜ ಅದನ್ನ 1 ವರ್ಷ ಗ್ಯಾಪ್ ಮಾಡಂದ್ರೆ ಈ ಬೀಜ ನಾವ್ ಈ ತಳಿ ಕೊಂಡು ತರಂಗಿಲ್ರಿ. ಏನು ಇಲ್ಲ ಸ್ವಂತ್ರಿ. ಒಂದು ಯಾವ್ದು ಗಂಡೋಳಿ ಆದ ಹಂಗಿಲ್ರಿ.
ಪ್ರಮಾಣ ಗಂಡು ಹಾಕಿದ್ರೆ ವಜನ್ ಕಮ್ಮಿ ಬರ್ತೈತಿ. ಹ್ಮ್. ಇದ್ ನಾವ್ ಈ ಬೀಜ ಹಿಡಿಯೋದಂದ್ರೆ ಗಂಡೋಳಿ ಒಂದು ಆಗಿಲ್ರಿ. ಹ್ಮ್. ಗಡ್ಡಿ ಸೈಜ್ ದೊಡ್ಡ ಬರ್ತೈತ್ರಿ. ಹ್ಮ್. ಸ್ವಂತ ನಿಮ್ಗೆ ಹೇಳಿದಂಗ ನಾವು ಗೋಲ್ಡನ್ ಅಂತ ನಾವೇ ಹೆಸರು ಹಿಡಿದ್ವಿ. ಹ್ಮ್. ಗೋಲ್ಡನ್ ಅಂದ್ರ ರಾನ ಅದ್ರ ಹೆಸರು ಬಂಗಾರ ಇದ್ದಂಗನ. ಆ ಟೈಪ್ ಇದನ್ನ ಹಿಡಿದು ಒಂದ್ 20 ಗಡ್ಡಿ ಇಂತಾವ ನಾವು ಹೋಗಿದ್ರೆ 1 kg ನಾವು ಸ್ವಂತ ಹ್ಮ್. ಬೀಜ ತಯಾರು ಮಾಡ್ಕೊಂಡ್ ಹ್ಮ್. ಈ ಟೈಪ್ ಒಂದು ಗಡ್ಡೆ ಹಾಕಿ ಒಂದು ಕೆಜಿ ಒಂದಂಗ್ರಿ 20 ಗಡ್ಡಿ. 20 ಗಡ್ಡಿ. ಹಾನ್ರಿ. ಮತ್ ನಮ್ಗೆ ಎಷ್ಟು ಒಂದ್ 50ರಿಂದ 100 ಗಡ್ಡಿ ಹಿಡಿಯಾರಂದ್ರ ಅಷ್ಟ್ ಜಾಗ ಬಿಟ್ಕೋದ್ರಿ ನಾವು ಸಾಲಿ ಒಂದ್ ಗಡ್ಡಿ ಈ ಬೆಡ್ ಮಾಡ್ಕೊಂಡು ಬೀಜ ಹಾಕೊಂಡು ಇದು ಎಷ್ಟು ಎಕರೆ ಹಾಕತ್ರಿ ಈಗ ಮುಂದಿನ ವರ್ಷ? ಇದ್ ನಾವು 5-6 kg ತೆಗಿಬೋದ್ರಿ ಇದನ್ನ. 5-6 ಕೆಜಿ. ಹಾನ್ರಿ. ಆಲ್ರೆಡಿ ಈಗ ಈ ಸಾಯಿದಾರ್ ಹೇಳ್ತಾರು ಹ್ಮ್. ನಮ್ಗೊಂದು ಕಿಲೋ ಮುಂದಿನ ವರ್ಷ ಕೊಡಕ್ಯಪ್ಪ ಹ್ಮ್. ಇಂತಾರ ಸಂಬಂಧ ಏನ್ ಮಾಡ್ತೀರಿ ಒಂದ್ ಅಲ್ಲ ನಿಮ್ಗೆ ಎಷ್ಟು ಎಕರೆ ಹಾಕತ್ರಿ ಇದು ನಾವ್ ಹಿಡಿದ್ರಿ 6 kg ಹೊಂಟಂದ್ರ 6 ಎಕರೆ ತೆಗಿಬೋದು. 6 ಎಕರೆ. 6 ಎಕರೆ ನಾವು ಬಿತ್ತನೆ ಏನ್ ಮಾಡಿರ್ತೇವೆ ಮುಂದಿನ ವರ್ಷ 3 ಎಕರೆ ಮಾಡಾವಂತ. ಹ್ಮ್. ಆ 3 kg ಉಳಿಯಾಕೈತಿ. ಹ್ಮ್. ಒಂದ್ 9,000ರಿಂದ 10,000 ರೂಪಾಯಿ ಬಾಕೈತಿ. ಹ್ಮ್. ಆ 10,000 ರೂಪಾಯಿಂದ ನಾವು ಉಳ್ಳಾಗಡ್ಡಿ ಸ್ಪ್ರೇ ಔಷಧ ಮಾಡ್ಬೋದು. ಏನೋ ಹಿಂಗ ಖರ್ಚು ಖರ್ಚು ತಕೋಕ ಅನುಕೂಲ ಆಯ್ತು. ಹೆಚ್ಚು ಮಾಡಾಕ. ಮತ್ತೆ ಮುಂದಿನ ವರ್ಷಕ್ಕೆ ತಾವು ಈಗ ಬೀಜ ತಯಾರು ಮಾಡ್ಕೊಂಡಿರಿ. ಹಾನ್ರಿ. ಈ ವರ್ಷ ಮತ್ತ್ ಮುಂದಿನ ವರ್ಷಕ್ಕ ಬೀಜ ಬೇಕಾಯ್ತಂದ್ರ ಈಗ ಗಡ್ಡಿ ಏನ್ ಕಟಾವ್ ಮಾಡ್ತೇವ್ರಿ ಆಗ ಸೈಜ್ ಗುಂಡ ತುಂಬು ಕೂಡಿದ್ರಿ. ಹ್ಮ್. ತುಂಬ ಏನ್ ಕೂಡಿದ್ರ ಆ ಗಡ್ಡಿ ಕೊಯ್ಯಾನಿಲ್ದ ಅದನ್ನ ಹಿಂಗ ಸೂಡ್ ಕಟ್ಟಿ ನೆಳ್ಳಾಗ ಇಟ್ಬಿಡೋದು. ಒಂದ್ 100-200 ಗಡ್ಡಿ ಅದ್ರ ಒಂದ್ 10 ಗಡ್ಡಿ ಬಾದು ಆಗ್ತಾವ. ಹಂಗ ನಮ್ಗ್ 90 ಗಡ್ಡಿ ಉಳ್ದು ಅಂದ್ರೆ ಅದ ಒಂದ್ 20 ಗಡ್ಡಿಗೆ 1 kg ಬರಾಕೈತಿ ಅಂದ್ರೆ 4 kg ನಮ್ಗ್ ಮುಂದಿನ ವರ್ಷ ಸಾಕಾಗ್ತಾವ. ಹಿಂಗ ತುಂಬ ಅದನ್ನ ಕೋದ ಗಡ್ಡಿ ಇಡೋದಿಲ್ರಿ. ಆ ತಪ್ಪಲ್ ಸಕಟ್ ನಮ್ಮ 6 ವರ್ಷ ಗಡ್ಡಿ ಹಿಂಗ ಸುತ್ತಿ ಕಟ್ಟಿ ನೆಳ್ಳಾಗ ತೂಗ್ ಬಿಟ್ಬಿಡು. ಕೊಯ್ಯಿ ಮುಕ್ಕಟ್ ಆ ಗಡ್ಡಿ ಆಯ್ಸ್ ತಕೋಬೇಕ್ರಿ ನಾವು. ಈ ಟೈಪ್ ಬೀಜ ತೆಗಿಬೇಕ. ಅದ್ರ ನಾವ್ ತಳಿ ಅದನ್ನ ಕಳ್ಕೊಂಡಿಲ್ಲ ನಾವು. ಏನ 16 ವರ್ಷ ಆಯ್ತು. 8 ರೂಪಾಯಿ 6 ರೂಪಾಯಿ kg ಅಂದ್ರ ಬೆಂಗಳೂರಕ್ಕ ಹೋಗ್ತೇವ್ರಿ ಆಗ. ಈಗ 40 ಮೀಟ್ರುನು ಖರ್ಚದಾಗ 45 ರೇಟ್ ಬಿಡೋದು ಬೇಡ ಹಿಂಗ ಆಯ್ತು. 20 ರೂಪಾಯಿ kg ಮೇಲೆ ಕಬ್ಬಿನಾಗ ಪುರಸೈತಿ. ಒಂದ್ ಒಳ್ಳೆ ಮಾಹಿತಿ ಕೊಟ್ರಿ. ನಮಸ್ಕಾರ.